ಕರ್ನಾಟಕದಲ್ಲಿ ಕಂದಾಯ ಇಲಾಖೆ ಮುಖೇನವಾಗಿ PRC ಅನ್ನುವಂತ ಒಂದು ಸರ್ಟಿಫಿಕೇಟ್ ಕೊಡೋ ಕೆಲಸ ಆಗ್ತಾ ಇದೆ. ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತ, ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಅಂತ. ಇದನ್ನ ಕೊಡುವ ವಿಚಾರವಾಗಿ ಈಗ ತಕರಾರು ಶುರುವಾಗ್ತಾ ಇದೆ. ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಏನಂತ? PRC ವಿಚಾರದಲ್ಲಿ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಎಲ್ಲ ನಾಗರಿಕರಿಗೆ ಯಾಕೆ ಹಾಗಾದ್ರೆ ದೇಶದ ಸಂವಿಧಾನ ಪೌರತ್ವವನ್ನ ಕೊಡ್ತಾ ಇದೆ? ರಾಜ್ಯ ಸರ್ಕಾರ ಅದಕ್ಕೆ ತದ್ವಿರುದ್ಧ ಅನ್ನುವಂತ ನಿರ್ಧಾರಕ್ಕೆ ಬಂದಿದೆ. ಶಾಶ್ವತ ನಿವಾಸಿಗಳು ಅನ್ನೋ ಪ್ರತ್ಯೇಕ ವರ್ಗವನ್ನ ಸೃಷ್ಟಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದು 14ನೇ ವಿಧಿಯ ಉಲ್ಲಂಘನೆ ಆಗಿದೆ. ಕಂದಾಯ ಅಧಿಕಾರಿಗಳ ಮುಖೇನ ಪ್ರಮಾಣ ಪತ್ರಗಳ ವಿತರಣೆ ಮಾಡೋ ಕೆಲಸ ಆಗ್ತಾ ಇದೆ. ಕಂದಾಯ ಅಧಿಕಾರಿಗಳ ಪರಿಶೀಲನೆ ಇದಕ್ಕೆ ಮಾನದಂಡ ಮಾಡಲಾಗಿದೆ. ಕೇಂದ್ರ ಏಜೆನ್ಸಿಗಳ ಮುಖೇನ ಪರಿಶೀಲಿಸುವ ಕಡ್ಡಾಯ ನಿಯಮ ಇದರಲ್ಲಿ ಇಲ್ಲ. ಅಕ್ರಮವಾಗಿ ನುಸುಳಿರುವಂತ ವಿದೇಶಿ ಪ್ರಜೆಗಳೂ ಕೂಡ ನಕಲಿ ದಾಖಲೆಗಳನ್ನ ಪಡೆಯುವಂತ ಚಾನ್ಸಸ್ ಹೆಚ್ಚಿದೆ, ಅಥವಾ ನಕಲಿ ದಾಖಲೆಗಳನ್ನ ತೋರಿಸಿ ಈ ಪ್ರಮಾಣ ಪತ್ರ ಪಡೆಯುವಂತ ಸಾಧ್ಯತೆ ಹೆಚ್ಚಿದೆ. ರಾಜ್ಯ ಸರ್ಕಾರದಿಂದ ಇದಕ್ಕೆ ಸಂಬಂಧಪಟ್ಟಾಗೆ ವಿವರವಾದಂಥ ವರದಿಯನ್ನ ಪಡೆಯಿರಿ ಅಂತ ಪತ್ರವನ್ನ ಶೋಭಾ ಕರಂದ್ಲಾಜೆ ಅವರು ಕೇಂದ್ರಕ್ಕೆ ಬರೆದಿದ್ದಾರೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ. ಶೋಭಾ ಕರಂದ್ಲಾಜೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕಾಂಗ್ರೆಸ್ ಬಂದ ಮೇಲೆ ಈ ಹೊಸ ಕಾನೂನನ್ನ ತಂದಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡೋದಕ್ಕೆ ಕಾಂಗ್ರೆಸ್ ಬಂದಂತ ನಂತರದಲ್ಲಿ ನಿರ್ಧರಿಸಿದ್ದಾರೆ. ಈ ಹೊಸ ಪ್ರಮಾಣ ಪತ್ರ ಎಲ್ಲಿಂದ ಬಂತು? ಒಂದು ದೇಶ ಒಂದು ಪೌರತ್ವಕ್ಕೆ ಇದು ವಿರುದ್ಧವಾಗಿದೆ. ಪೌರತ್ವ ನೀಡೋದಕ್ಕೆ ಅಧಿಕಾರ ಇರೋದು ಕೇಂದ್ರಕ್ಕೆ ಮಾತ್ರ. ರಾಜ್ಯ ಸರ್ಕಾರಗಳು ಯಾಕೆ ಈ ರೀತಿಯಾಗಿ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ? ಏನ್ ಷಡ್ಯಂತ್ರದ ಭಾಗ ಇದು? ಷಡ್ಯಂತ್ರ ಯಾಕೆ ಅಂದ್ರೆ, ರಾಜ್ಯದಲ್ಲಿ SIR ಹಳ್ಳ ಇಡಿಸುವಂತ ಪ್ರಯತ್ನ ಇದು. ಅಕ್ರಮ ವಲಸಿಗರಿಗೆ ನಿವಾಸ ಪ್ರಮಾಣ ಪತ್ರವನ್ನ ಕೊಡ್ತಿದ್ದಾರೆ, ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂತೆಲ್ಲ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅದು ಯಾವುದನ್ನು ಬೇಕಾದ್ರೂ ಮಾಡ್ಬೋದು. ಕರ್ನಾಟಕ ರಾಜ್ಯದಲ್ಲಿ PRC ಬೇಡ ಅಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ SIR ನಡೆದಂತ ಅಕ್ರಮವನ್ನು ನೋಡಿದ ಮೇಲೆ ನಮ್ಗೆ ಅನಿಸಿದೆ, ಇವರು ಇದನ್ನ ದುರುಪಯೋಗ ಮಾಡ್ತಾರೆ. ಇವರು ಮತ್ತೆ ಮಸೀದಿಗಳಲ್ಲಿ ಮತ್ತೆ ಮದ್ರಸೆಗಳಲ್ಲಿ ಕೂತ್ಕೊಂಡು ಒಂದು ಸಮುದಾಯದವರನ್ನ ವೋಟರ್ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ. ನಮ್ಮವ್ರನ್ನ, ಅದಕ್ಕೆ ಉದಾಹರಣೆ ನಾನು ನಿಮ್ಗೆ ಹೇಳಿದೆ, ಗೋವಿಂದರಾಜನಗರದ್ದು. ನಮ್ಮವರನ್ನ ವೋಟರ್ ಲಿಸ್ಟ್ ಇಂದ ತೆಗಿಸಕ್ಕೆ ರಾತ್ರೋರಾತ್ರಿ ಯಾರಪ್ಪ ಹೋದ್ರು 5 ಗಂಟೆ ರಾತ್ರಿಗೆ ಇದರಲ್ಲಿ ನಮೂದಾಗುತ್ತೆ 4 ಗಂಟೆಗೆ ಎಷ್ಟು ವೋಟರ್ಸ್ ಇದ್ರು, ಅಂದ್ರೆ ಸಂಜೆ 4 ಗಂಟೆಗೆ ವೋಟರ್ ಲಿಸ್ಟ್ ಅಲ್ಲಿ SIR ಅಲ್ಲಿ ಎಷ್ಟಾಗಿದೆ, ಎಷ್ಟು ವೋಟರ್ಸ್ ಇದ್ರು, ಬೆಳಿಗ್ಗೆ 10 ಗಂಟೆಗೆ ಎಷ್ಟಿದ್ರು, ರಾತ್ರೋರಾತ್ರಿ ಯಾರಪ್ಪ ಹೋಗಿ ಇದನ್ನು ಮಾಡಿದ್ದಾರೆ? ಮೈನಸ್ ಆದ್ರೂ ಯಾರು ಮಾಡಿದ್ದಾರೆ, ಪ್ಲಸ್ ಆದ್ರೂ ಯಾರು ಮಾಡಿದ್ದಾರೆ? ಯಾರು ರಾತ್ರಿ ಮನೆಗೆ ಹೋಗಿದ್ರು? ಮನೆ ಡೇ ಟೈಮೇ ಹೋಗೋದಂತವ್ರು ಇವರು, ಹೌಸ್ ಟು ಹೌಸ್. ಇನ್ನು ರಾತ್ರಿ 5 ಗಂಟೆಗೆ ಯಾರು ಮಾಡಿದ್ದಾರೆ? ಇದಕ್ಕೆ ಉತ್ತರ ಹೇಳ್ಬೇಕಲ್ಲ ಸರ್ಕಾರ. DK ಶಿವಕುಮಾರ್ ತನ್ನ ಅಹಂಕಾರದಿಂದ ನಾನು ಏನ್ ಮಾಡಿದ್ರು ನಡೆಯುತ್ತೆ, ಹೈಕಮಾಂಡ್ ನನ್ನ ಜೊತೆಗಿದೆ, ಇಲ್ಲಿ ನಮ್ಮ ಜೊತೆಗಿದ್ದಾರೆ ಅನ್ನುವಂತ ದುರಹಂಕಾರದಿಂದ ಇವತ್ತು ಭಾರತದ ಇಡೀ ಡೆಮೋಗ್ರಫಿಯನ್ನ ಚೇಂಜ್ ಮಾಡುವಂತ, ಬದಲಾಯಿಸುವಂತ, ಅದಕ್ಕೆ ಧಕ್ಕೆ ತರುವಂತ, ಅದಕ್ಕೆ ಆತಂಕ ತರುವಂತ ದೇಶದ್ರೋಹದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ನೆನಪಿರ್ಲಿ ನಿಮ್ಗೆ, ದೇಶದ್ರೋಹದ ಕೆಲಸ. ಪೌರತ್ವವನ್ನು ಕೊಡೋದಕ್ಕೆ ಅಥವಾ PRC ಅನ್ನು ಕೊಡೋದಕ್ಕೆ ನೀವು ಯಾರು ಅಂತ. ಇದು ನಮ್ಮ ರಾಜ್ಯದ ಭದ್ರತೆಗೆ ಆತಂಕ ತರ್ತಾ ಇದೆ. ಯಾಕಂದ್ರೆ ನಾವೇ ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬಾಂಗ್ಲಾದೇಶಿಗಳು, ಅಕ್ರಮ ವಲಸಿಗರು ನಮ್ಮ ರಾಜ್ಯಕ್ಕೆ ನುಸುಳಿರುವುದನ್ನ, ಬಿಹಾರ ಮತ್ತು ವೆಸ್ಟ್ ಬೆಂಗಾಲದ ಚುನಾವಣೆ ಆದ ಮೇಲೆ ಅಲ್ಲಿನ ರೆಸಿಡೆನ್ಸ್ ಯಾರು ಬಾಂಗ್ಲಾದೇಶಿಗಳಿದ್ರು ಹಿಂಡು ಹಿಂಡಾಗಿ ರೈಲುಗಳಲ್ಲಿ ಬೇರೆ ಬೇರೆ ಸಾಧನಗಳಲ್ಲಿ ಕರ್ನಾಟಕ ರೀಚ್ ಆಗಿರುವುದನ್ನು ನಾವು ಪತ್ತೆ ಮಾಡಿದ್ದೀವಿ. ಹಲವಾರು ಮಾಧ್ಯಮದಲ್ಲಿ ಇದು ಬಂದಿದೆ, ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಅದಾದ ಮೇಲೆ ಕೂಡ ದೇಶದ ಭದ್ರತೆಗೆ ರಿಸ್ಕ್ ತರುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಒಂದೇ, ಅಕ್ರಮ ವಲಸಿಗರನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸುವುದು, ಅವರಿಗೆ ಸ್ಕೀಮ್ಗಳನ್ನು ಕೊಡೋದು. ನಿಮಗೆ ಕರ್ನಾಟಕದ ನಾಗರಿಕರು ಬೇಕು.